ಈ ಪ್ರಕರಣ ರಾಜಕೀಯದ ತಿರುವು ಪಡ್ಕೊಳ್ತಾ ಇದೆ. ರಾಜಕೀಯ ಕಾರಣಕ್ಕೋಸ್ಕರ ಅವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಮಾನ್ಯ ರಾಜ್ಯಪಾಲರ ಕಚೇರಿಯನ್ನು ಕೂಡ ಒಂದು ರೀತಿಯಲ್ಲಿ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಒಂದು ಕಾನೂನಿನ ಹೋರಾಟ ಮಾಡಬೇಕು, ಜೊತೆಗೆ ರಾಜಕೀಯವಾಗಿಯೂ ಕೂಡ ಹೋರಾಟ ಮಾಡಬೇಕು. ಪೊಲಿಟಿಕಲ್ ಆ್ಯಸ್ ವೆಲ್ ಆ್ಯಸ್ ಲೀಗಲ್, ಈ ಎರಡನ್ನೂ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಹಾಗಾಗಿ ನಮ್ಮ ಕ್ಯಾಡರ್ ಏನಿದೆ, ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು, ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಅವರುಗಳು ಸಹ ಈಗ ಹೋರಾಟಕ್ಕೆ ಇಳಿತಕ್ಕಂಥ ಅನಿವಾರ್ಯತೆ ಬಂದಿದೆ. ಯಾಕೆಂದರೆ ರಾಜಕೀಯವಾಗಿ ನಾವು ಅವರಿಗೆ ಉತ್ತರ ಕೊಡಬೇಕು ಅನ್ನೋದಾದರೆ ಸ್ವಾಭಾವಿಕವಾಗಿ ರಾಜಕೀಯವಾಗೇ ಹೋರಾಟ ಮಾಡಬೇಕು. ಅದಕ್ಕಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಧ್ಯಕ್ಷರು ತಿಳಿಸಿದ್ದಾರೆ, ನೀವೆಲ್ಲರೂ ಕೂಡ ಹೋರಾಟ ಮಾಡಿ, ಶಾಂತಿಯಿಂದ ಹೋರಾಟ ಮಾಡಿ. ನಾವೇನು ಕಲ್ಲು ಹೊಡಿಬೇಕಾಗಿಲ್ಲ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕಾದ ಅಗತ್ಯ ಇಲ್ಲ. ಪ್ರತಿಭಟನೆಗಳು ಮಾಡ್ತಕ್ಕಂಥದ್ದು ಅದು ನಮ್ಮ ಹಕ್ಕಿದೆ ಅಂತೇಳಿ ಅದನ್ನು ಮಾಡ್ತಾರೆ. ಬಹುಶಃ ನಾಳೆಯಿಂದ ಅದಕ್ಕೆ ಎಲ್ಲ ಕರೆ ಕೊಟ್ಟಿದ್ದಾರೆ. ನಾಳೆಯಿಂದ ಇಡೀ ರಾಜ್ಯದಲ್ಲಿ ಮಾಡ್ತಾರೆ. ಗೊತ್ತಿಲ್ಲ ಅದು ಯಾರಿಗೆ ರೆಫರ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವ್ರಿಗಿರೋ ಆಪ್ಷನ್ಸ್ ಒಂದೇ, ಲೋಕಾಯುಕ್ತಕ್ಕೆ ಕೊಡಬೇಕಾಗ್ತದೆ. ಬೇರೆ ಆಪ್ಷನ್ಸ್ ಇಲ್ಲ. ಯಾಕೆಂದರೆ ಅವ್ರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 18/6 ಲೋಕಾಯುಕ್ತಕ್ಕೆ ಅವರು ಕಂಪ್ಲೇಂಟ್ ಕೊಟ್ಟಿರೋದು. ಅದನ್ನು ಅವರು ಬ್ಯಾಕ್ಗ್ರೌಂಡಲ್ಲಿ ಅದನ್ನು ತಗೊಳ್ಬೋದು. ಮತ್ತು ಈಗಿನ ಸಂದರ್ಭಾನುಸಾರವಾಗಿ ಲೀಗಲಿ ಅವ್ರಿಗೆ ಅದೊಂದೇ ಆಪ್ಷನ್ಸ್ ಉಳಿದಿರೋದು. ತನಿಖೆ ಮಾಡೋದಕ್ಕೆ ಅವರೇನು ಅನುಮತಿ ಕೊಟ್ಟಿದ್ದಾರೆ, ಲೋಕಾಯುಕ್ತಕ್ಕೆ ರೆಫರ್ ಮಾಡಬೇಕಾಗುತ್ತೆ. ಅದನ್ನು ನಾವು ಲೀಗಲಿ ಫೈಟ್ ಮಾಡ್ತೀವಲ್ಲ. ಈಗ ಕೇಂದ್ರ ಸರ್ಕಾರನೇ 17A ನೀವು ಮಾಡುವಾಗ ನೀವು ಇಂತಿಂಥ ಕ್ರಮ ತಗೋಬೇಕು ಅಂಥೇಳಿ ಡಿಫೈನ್ ಮಾಡಿದ್ದಾರೆ. ವೆರಿ ವೆಲ್ ಡಿಫೈನ್ಡ್. ಅವರು ಮುಖ್ಯಮಂತ್ರಿಗಳಿಗೆ ಯಾರು, ಸಚಿವರಿಗೆ ಯಾರು, ಆಮೇಲಿಂದ ಈ SOPನಲ್ಲಿ ಬರೆದಿದ್ದಾರೆ, ತಾವು ನೋಡಿದ್ದೀರ. DGP ಮಾಡಬೇಕು ಅಂತ ಇದೆ. ಮಿಕ್ಕವರಿಗೆ ಬೇರೆ ಬೇರೆಯವ್ರ ಲೆವೆಲಿನ ಆಫೀಸರ್ಸು, ಪೊಲೀಸ್ ಆಫೀಸರ್ಸ್ ಮಾಡಬೇಕು ಅಂತ ಡಿಫೈನ್ ಮಾಡಿದ್ದಾರೆ. ಅದು ಯಾವುದೂ ಕೂಡ ಅವರು ಗಣನೆಗೆ ತೊಗೊಂಡಿಲ್ಲ. SOP ಅಂತೂ ಗಣನೆಗೆ ತೊಗೊಂಡಿಲ್ಲ ಅವರು. ಅದು ಒಂದು ಭಾಗ. ಇನ್ನೊಂದು ಭಾಗ, ನಿಮಗೆ ಆಧಾರ ಬೇಕಲ್ಲ ಯಾವುದಾದ್ರೂ. ಆಮೇಲೆ ಅವರು ಕ್ಯಾಬಿನೆಟ್ ಡಿಸಿಷನ್ನನ್ನೇ ಅವರು ಡಿಫೈ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಡಿಸಿಷನನ್ನು ಯಾವ ಆಧಾರದ ಮೇಲೆ ನಾವು ಮಾಡಿದ್ದೀವಿ ಅಂತೇಳಿ 10 ಪೇಜ್ಗಳು ನಾವು ಬರೆಯೋದ್ರ ಜೊತೆಗೆ ಸುಮಾರು ಜಡ್ಜ್ಮೆಂಟ್ಗಳು ಕೋಟ್ ಮಾಡಿದ್ದೀವಿ. ನಮ್ಮದು ಅಷ್ಟೇ ಅಲ್ಲ, ನಾವು ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಳ್ಳುವಾಗ ಯೂಸಿಂಗ್ ಅವರ್ ವಿಸ್ಡಮ್ ವಿ ಹ್ಯಾವ್ ಆಲ್ಸೋ ಇಂಡಿಕೇಟೆಡ್ ಆಲ್ ದೋಸ್ ಜಡ್ಜ್ಮೆಂಟ್ಸ್. ಅದನ್ನು ಅವ್ರು ಲೆಕ್ಕಕ್ಕೆ ತಗೊಂಡಿಲ್ಲ. ಎಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ ಅಂದರೆ, ಯಾರೋ ಆಡ ಮಕ್ಕಳಿಗೆ ಗೊತ್ತಾಗ್ತದೆ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತೇಳಿ. ಅದರಿಂದ ಅದು ನಮಗನ್ಸೋದು ಇಟ್ ವಿಲ್ ನಾಟ್ ಸ್ಟ್ಯಾಂಡ್ ದಿ ಟೆಸ್ಟ್ ಆಫ್ ಲಾ. ಅದು ಆಗೋದಿಲ್ಲ ಅನ್ನೋದು ನಮಗೆ ಇದಿದೆ. ಇದಕ್ಕೆ ಕೋರ್ಟ್ನಲ್ಲಿ ಯಾವ ಥರ ತೀರ್ಮಾನ ಕೊಡ್ತಾರೆ ನಾವು ಕಾದು ನೋಡ್ಬೇಕು. ಅಲ್ಲ, ನಾವೀಗ ನೋಡಿ, ಇಲ್ಲಿಯವರೆಗೂ ನಾವು ಇವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿದ್ದಿಲ್ಲ. ದ್ವೇಷದ ರಾಜಕಾರಣ ಮಾಡೋದು ಬೇಡ ಅಂತ ನಮ್ಗೆ ಗೊತ್ತಿತ್ತು. ಕುಮಾರಸ್ವಾಮಿ ಅವ್ರ ಮೇಲೆ ಹಾಕಿರೋದು ಗೊತ್ತು, ಶಶಿಕಲಾ ಜೊಲ್ಲೆ ಮೇಲೆ ಹಾಕಿರೋದು ಗೊತ್ತು, ಜನಾರ್ದನ್ ರೆಡ್ಡಿ ಹಾಕಿರೋದು ಗೊತ್ತು, ನಿರಾಣಿ ಮೇಲೆ ಹಾಕಿರೋದು ಗೊತ್ತು. ಆದರೆ ನಾವು ದ್ವೇಷದ ರಾಜಕಾರಣ ಮಾಡೋದು ಬೇಡ ಅಂತ ಅದನ್ನು ಲೆಟ್ ಇಟ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನ್ ಅಂತ ನಾವು ಬಿಟ್ಟಿದ್ದು. ಈಗ ನಾವು ಖಂಡಿತವಾಗಿ ಅದನ್ನೆಲ್ಲವನ್ನು ಕೂಡ ನಾವು ಕೂಡ ಯಾವ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅಂತ ನಾವು ಮಾಡ್ತೇವೆ. ಯಾಕೆಂದರೆ ಅವರಿಗೊಂದು ಲಾ, ನಮಗೊಂದು ಲಾ ಇಲ್ಲ. ಗವರ್ನರ್ ಅವರು ಒಂದು ಯೋಚನೆ ಮಾಡಬೇಕಾಗಿತ್ತು. ನೀವು ಕುಮಾರಸ್ವಾಮಿ ಅವರಿಗೆ, ನಿರಾಣಿ ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ಕಾನೂನು ಮಾಡಿ, ಸಿದ್ದರಾಮಯ್ಯನವರಿಗೆ ಒಂದು ಕಾನೂನು ಮಾಡೋಕ್ಕಾಗತ್ತಾ? ಎಲ್ಲ ಒಂದೇ ತಕ್ಕಡಿನಲ್ಲಿ ತೂಗಬೇಕು. ಮಾಡಲಿ, ಅವರು ಹೋರಾಟ ಮಾಡಬೇಕು, ಅದು ಅವ್ರ ಹಕ್ಕು ಮಾಡಲಿ. ನಾವು ನಮ್ಮ ಹಕ್ಕನ್ನು ನಾವು ಮಾಡ್ತೀವಿ.
ನಾವು ರಾಜೀನಾಮೆ ಕೊಡೋದಿಲ್ಲ. ನಾವು ಕಾನೂನು ಹೋರಾಟ ಮಾಡ್ತೀವಿ. ಕಾನೂನಿನ ಪ್ರೊವಿಷನ್ಸ್ ಏನಿದ್ದಾವೆ ಅವೆಲ್ಲ ನಮ್ಮ ಕಡೆ ಇದ್ದಾವೆ ಅಂತ ನಾವು ಹೋರಾಟ ಮಾಡ್ತೀವಿ. ನೋಡೋಣ ಈಗ ಮುಂದೆ ಏನು ಯಾವ ರೀತಿ ಇದನ್ನು ಎಲ್ಲಿಗೆ ತೊಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಅವರು ಹೈಕಮಾಂಡ್ನಲ್ಲಿ ಚರ್ಚೆ ಮಾಡ್ತಾರೆ. ಅವರು ಯಾಕೆಂದರೆ ಈಗಾಗಲೇ ತಮಿಳುನಾಡು ಮುಖ್ಯಮಂತ್ರಿಗಳಿಗೆ, ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿಗಳಿಗೆ ಮತ್ತು ಕೇರಳ ಮುಖ್ಯಮಂತ್ರಿಗಳಿಗೆ ಇವ್ರಿಗೆಲ್ಲರಿಗೂ ಒಂದೇ ರೀತಿ ಇದೇ ರೀತಿ ಆಗಿದೆ. ಗವರ್ನರ್ ಆಫೀಸ್ಗಳನ್ನು ಮಿಸ್ಯೂಸ್ ಮಾಡಿಕೊಂಡು ಅಸ್ಥಿರ ಮಾಡೋದಕ್ಕೆ ಅಲ್ಲಿ ಕೂಡ ಪ್ರಯತ್ನ ಮಾಡಿದ್ದಾರೆ. ಈಗ ನಮಗೂ ಅದೇ ಮಾಡಿದ್ದಾರೆ. ಆದ್ದರಿಂದ ಕಾಮನ್ ಫ್ಯಾಕ್ಟರ್ ಇದೆಯಲ್ಲ ನಮಗೆಲ್ಲ, ಅದನ್ನು ಹೈಕಮಾಂಡ್ನವರು ಏನು ತೀರ್ಮಾನ ತಗೊಳ್ತಾರೋ ನೋಡಬೇಕು. ಅಲ್ಲ, ಅವರಿಗೆ ಒಂದು ಸಿದ್ದರಾಮಯ್ಯನವರ ಮೂಲಕ ಅವರನ್ನು ಟಾರ್ಗೆಟ್ ಮಾಡಿರೋದ್ರ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು, ಹೇಗಾದರೂ ಮಾಡಿ ಈ ಸರ್ಕಾರನ ಬೀಳಿಸ್ಬೇಕು. ಆ ಥರ ಏನೋ ಒಂದು ಸ್ಕೀಮ್ ಆಫ್ ಥಿಂಗ್ಸ್ ಇದ್ದಂಗಿದೆ. ಅದು ಈಗ ಅವರು ಡೇಟನ್ನು ಕೊಟ್ಟಿದ್ದಾರೆ. ಆ ಡೇಟ್ನಲ್ಲಿ ನಮ್ಮ ಅಡ್ವೊಕೇಟ್ ಜನರಲ್ಲು ಅಥವಾ ನಮ್ಮ ಸೀನಿಯರ್ ಕೌನ್ಸಿಲು ಅಪೀರ್ ಆಗ್ತಾರೆ, ಮಾಡಿ ವೆಕೇಟ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ಶೇಕ್ ಆಗುತ್ತೆ, ಇಲ್ಲ ಅಂತ ಹೇಳಿದರೂ ಕೂಡ ನಾನು ಸುಳ್ಳು ಹೇಳ್ದಂಗೆ ಆಗ್ತದೆ. ಆದರೆ ಖಂಡಿತವಾಗಿ ನಾವು ಅದನ್ನು ಸರಿಪಡಿಸ್ಕೊಂಡು ಆಡಳಿತವನ್ನು ಮುಂದುವರಿಸ್ತೇವೆ. ನಾವು ನಿನ್ನೆ ಮುಖ್ಯಮಂತ್ರಿಗಳಿಗೂ ಕೂಡ ನಾವೆಲ್ಲರೂ ಸಂಪುಟದಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಾವು ಯಾರೂ ಕೂಡ ಮುಖ್ಯಮಂತ್ರಿಗಳ ಆದಿಯಾಗಿ ಅವರ ಸ್ಕೀಮ್ ಆಫ್ ಥಿಂಗ್ಸಿಗೆ ನಾವು ಬಲಿಪಶು ಆಗೋದು ಬೇಡ, ಆಡಳಿತ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇದು ಒಂದು ಲೀಗಲ್ ಬ್ಯಾಟಲ್ ಮಾಡೋದು ಲೀಗಲ್ ಟೀಮ್ ಮಾಡ್ಕೊಂಡು ಹೋಗುತ್ತೆ. ಇನ್ನು ಮಿಕ್ಕಿದ್ದು ನಾವು ಆಡಳಿತ ಮಾಡ್ಕೊಂಡು ಹೋಗೋಣ ಅಂತ ನಿನ್ನೆ ಚರ್ಚೆ ಮಾಡ್ತೇವೆ ಅದು. ಬರ್ತಾರೆ ನಮ್ಮ ಅಭಿಷೇಕ್ ಸಿಂಘ್ವಿ, ಕಪಿಲ್ ಸಿಬ್ಬಲ್ಲು ಅವ್ರನ್ನೆಲ್ಲ ನಮ್ಮ ಪಕ್ಷದ ಅಡ್ವೊಕೇಟ್ಗಳು ಕೂಡ ಅವರು. ಹಾಗಾಗಿ ಬರ್ತಾರೆ. ಇಫ್ ನೀಡ್ ಬಿ ಸೀನಿಯರ್ ಕೌನ್ಸಿಲ್ಸ್ ಅಗತ್ಯ ಇದ್ದರೆ ಅದು ಅವರು ಬರ್ತಾರೆ. ಇಲ್ಲ ಬೇಡ ಅವ್ರು ಬೇಡ ಇನ್ಯಾರನ್ನೋ ತೊಗೋಬೇಕಂದ್ರೆ ಅವ್ರನ್ನೂ ಕೂಡ ನಾವು ಹೈರ್ ಮಾಡ್ತೇವೆ, ಸೀನಿಯರ್ ಕೌನ್ಸಿಲ್ಸ್ ಬೇಕು ಅಂತಂದರೆ. ಅಲ್ಲ, ನೀವು ಸ್ವಲ್ಪ ಲೇಟಾಗಿ ಬಂದ್ರಿ, ಬಟ್ ನಮ್ಮ ಪಕ್ಷದ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತಾರೆ, ಅಂದರೆ ಪ್ರತಿಭಟನೆಗಳು ಮಾಡ್ತಾರೆ. ಅವರೇನು ಕಲ್ಲು ಹೊಡೆಯೋದು ಆ ರೀತಿ ಎಲ್ಲ ನಾವು ಎನ್ಕರೇಜ್ ಮಾಡೋದಿಲ್ಲ. ನಾವು ಪ್ರತಿಭಟನೆ ಮಾಡಿ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಜಿಲ್ಲಾಧಿಕಾರಿಗಳಿದ್ದಾರಲ್ಲ ಅವ್ರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡಬೇಕು ಅಂತ ಹೇಳಿ ನಾವೆಲ್ಲ ಹೇಳಿದ್ದೇವೆ. ಮೆಮೊರಾಂಡಮ್ ಕೊಡಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ಗಳಿಗೆ, ಕಮಿಷನರ್ಗಳಿಗೆ, ಅವರು ಅಲ್ಲಿ ಕಳಿಸ್ಕೊಡ್ಲಿ ಅಂತ ರಾಷ್ಟ್ರಪತಿ.